ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ. ಇವತ್ತಾದರೆ ಮಂಡೇ ಲಾಗ್. ನನ್ನ ಒಂದು ದಿನಚರಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ನಾನು ಒಂದು ಹೆಲ್ತ್ ಟಿಪ್ಸ್ ಯಾವ ರೀತಿ ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಹೌಸ್ ವೈಫ್, ಯಾವ್ಯಾವ ರೀತಿ ಟಿಪ್ಸ್ ಎಲ್ಲ ಫಾಲೋ ಮಾಡ್ತೀನಿ, ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನಾದರೆ ಒಂದು ಗ್ಲಾಸ್ ನೀರು ಎತ್ಕೊತೀನಿ. ಫಸ್ಟು ನೈಟೇ ಬಂದು ನಾನು ಚಿಯಾ ಸೀಡ್ಸ್ನ ನೆಂದಿಕ್ಕಿರ್ತೀನಿ. ಅದು ಎತ್ಕೊಂಡಿದ್ದಾದಮೇಲೆ ಒಂದು 10 ಮಿನಿಟ್ಸ್ ಆದರೂ ನಾನು ನನಗೆ ಟೈಮ್ ಕೊಟ್ಟು ವಾಕ್ ಮಾಡ್ತೀನಿ. ಇಲ್ಲಿ ಎಜುಕೇಟೆಡು ಅನ್ಎಜುಕೇಟೆಡ್ ಅಂತ ಆ ಪಾಯಿಂಟ್ ಬಿಟ್ಬಿಡಿ. ಎಜುಕೇಟೆಡೇ ಇವಾಗೆಲ್ಲ ವರ್ಕೌಟ್ ಮಾಡೋದು, ಹೆಲ್ತ್ ಚೆನ್ನಾಗಿ ನೋಡ್ಕೊಳೋದು ಅದೆಲ್ಲ ಬಿಟ್ಬಿಡಿ. ನಮ್ಮ ಚೆನ್ನಾಗಿದ್ರೇ ಎಲ್ಲನೂ ಈ ಕಾಲದಲ್ಲಿ. ನಾನಾದರೆ ಫಸ್ಟು ಇದೆಲ್ಲ ಆದಮೇಲೆ ಒಂದು ಗ್ಲಾಸು ಚಿಯಾ ಸೀಡ್ಸು ಮತ್ತು ಬರೀ ವಾಟರ್ ಎತ್ಕೊತೀನಿ. ಅದಾದಮೇಲೆ ಗಂಜಿ ಮಾಡಿಕೊಂಡು ಈ ಥರ ಮೊಳಕೆ ಕಟ್ಟೋದಕ್ಕೆ ಯಾವ್ಯಾವ ಕಾಳು ಬೇಕೋ ಎಲ್ಲ ನೆನೆಸಿಕ್ಬಿಡ್ತೀನಿ. ನಾನು ಒಂದು 2 ಡೇಸ್ 3 ಡೇಸ್ಗೆ ಒಂದು ಸಾರಿ ವೀಕ್ಲಿ 2 ಟೈಮ್ಸ್ ಈ ಥರ ನೆನೆಸ್ಕೊಂಡು ಈ ಥರ ಪಲ್ಯ ಮಾಡ್ಕೊಂಡು ತಿಂತಾಯಿರ್ತೀನಿ. ಬ್ಲಡ್ ಕಡಿಮೆ ಇರೋರು ಮತ್ತು ನಮಗೆ ಶಕ್ತಿ ಇಲ್ಲದೆ ಇರೋರು ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಡೈಲಿ ನಾನು ಗಂಜಿ ಎತ್ಕೊತೀನಿ. ಟೀ ಕಾಫಿ ಎಲ್ಲ ಫುಲ್ಲು ಅವಾಯ್ಡ್ ಮಾಡಿಬಿಟ್ಟು ಈ ಥರ ಹೆಲ್ತ್ ಸ್ವಲ್ಪ ನೋಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಗಮನಿಸ್ತೀವಿ, ಬಟ್ ನಮ್ಮನ್ನು ಗಮನಿಸೋರು ಯಾರೂ ಇರಲ್ಲ. ಅದರಿಂದನೇ ಹೇಳೋದು, ನಮ್ಮನ್ನು ನಾವು ನೋಡ್ಕೊಬೇಕು, ನಮಗೆ ನಾವು ಫಸ್ಟು ಪ್ರಿಯಾರಿಟಿ ಕೊಡಬೇಕು, ಆಮೇಲೆ ನಾವು ಮತ್ತೊಬ್ಬರು ನೋಡಬೇಕು. ಹೌಸ್ ವೈಫ್ ಎಲ್ಲರೂ ಅಷ್ಟೇ, ಎಲ್ಲರೂ ನೋಡ್ತಾರೆ, ಬಟ್ ಅವ್ರನ್ನ ಯಾರೂ ನೋಡ್ಕೊಳಲ್ಲ. ನಾನು ಹೇಳೋದಿಷ್ಟೇ, ಬಟ್ ನಿಮಗೆ ಒಂದು ದಿವಸ ಕಾಯಿಲೆ ಬಂದು ನೀವು ಮಲ್ಕೊಂಡು ನೋಡಿ, ನಿಮ್ಮನ್ನು ಯಾರೂ ನೋಡಲ್ಲ. ಬಟ್ ಸ್ವಲ್ಪ ಜನ ನೋಡ್ತಾರೆ, ಸ್ವಲ್ಪ ಜನ ನೋಡ್ಕೊಳೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ. ಅದಕ್ಕೆ ಹೇಳೋದು, ಫಸ್ಟು ಹೆಲ್ತ್ ನೋಡ್ಕೊಳ್ಳಿ. ಹೆಲ್ತ್ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ನಾವು ಸಂಪಾದನೆ ಮಾಡ್ಕೊಬೋದು ಅಷ್ಟೇ. ತಮ್ಮ ಆರೋಗ್ಯವನ್ನು ಮನಸ್ಸಿನಿಂದ ಆರೈಕೆ ಮಾಡಿ. ನಿಮಗೆ ನೀವು ಸ್ವಲ್ಪ ಒಂದು 10 ಮಿನಿಟ್ಸ್ ನೀವು ಟೈಮ್ ಕೊಡೋಕ್ಕಾಗಲ್ವಾ? ಸ್ವಲ್ಪ ನಿಮಗೆ ಟೈಮ್ ಕೊಟ್ಟು ನಿಮಗೆ ನೀವು ಪ್ರಿಯಾರಿಟಿ ಕೊಡಿ. ಎಲ್ಲರಿಗೂ ಕೊಡೋಕೆ ಹೋಗಬೇಡಿ. ನಮ್ಮ ಲೈಫ್ ನಾವು ಬ್ಯುಸಿ ಮಾಡ್ಕೊಳ್ಬೇಕಂತ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಬ್ಯುಸಿ ಇದ್ದರೆ ಜಾಸ್ತಿ ಕಷ್ಟ ಆಗುತ್ತೆ. ಬಟ್ ಯಾವ ಟೈಮಲ್ಲಿ ನಾವು ಬ್ಯುಸಿ ಇರಬೇಕೋ ಆ ಟೈಮಲ್ಲಿ ಬ್ಯುಸಿ ಇದ್ರೇ ಚೆನ್ನಾಗಿರೋದು. ನಾನು ಹೇಳೋದು ಇಷ್ಟೇ, ನಿಮಗೆ ಫಸ್ಟ್ ಹೆಲ್ತ್ ನೋಡ್ಕೊಳ್ಳಿ, ಫಿಟ್ನೆಸ್ ಆಗಿರಿ, ಆ ಥರ ಈ ಥರ ಇರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಕೈಲಿ ಯಾವ್ದು ಮೇಂಟೈನ್ ಮಾಡೋಕ್ಕಾಗೋದೋ ಅದನ್ನು ಮೇಂಟೈನ್ ಮಾಡಿ ನಿಮ್ಮ ಮೈಂಡನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಆ ಥರ ಇದ್ದಾರೆ, ಇವ್ರು ಈ ಥರ ಇದ್ದಾರೆ ಅಂತ ಎಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ. ನಾವು ಹೇಳೋದು ಇಷ್ಟೇ, ನಾನು ನಿಮ್ಗೆ ಹೇಳೋದು, ನಮ್ಮ ಲೈಫ್ಗೆ ಯಾವ್ದು ಬೇಕೋ ನಾವು ಅದನ್ನು ಆಯ್ಕೆ ಮಾಡ್ಕೊಂಡು ನಾವು ಹೋಗ್ತಾ ಇದ್ರೇ ನಮ್ಗೆ ಚೆನ್ನಾಗಿರೋದು. ನಾನು ಇವತ್ತು ಬ್ರೇಕ್ಫಾಸ್ಟ್ ಬಂದು ಲೆಮನ್ ರೈಸ್ ಮಾಡಿದ್ದೆ. ಎಲ್ಲ ಮಾಡಿದಾದಮೇಲೆ ಕಿಚನ್ ಆದರೆ ತುಂಬ ಗಲೀಜಾಗಿತ್ತು. ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡು ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತುಕತೆ ಮಾತಾಡ್ತಾ, ನನ್ನ ವೀಡಿಯೋದಲ್ಲಿ ನಿಮಗೆ ಯಾವ್ಯಾವ ಪಾಯಿಂಟ್ಸ್ ಇಷ್ಟ ಆಗುತ್ತೆ ಸ್ವಲ್ಪ ಕಮೆಂಟ್ ಮಾಡಿ, ನನಗೆ ಸ್ವಲ್ಪ ಐಡಿಯಾ ಬರುತ್ತೆ. ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಲೆಮನ್ ರೈಸ್ ಮಾಡಿದ್ದೆ. ಲೆಮನ್ ರೈಸ್ ಒಂದು 8:30 to 9:30 ಒಳಗಡೆ ನಾನು ಟಿಫನ್ ಎತ್ಕೊಂಡಿದ್ದಾದಮೇಲೆ ಒಂದು 10 to 10:30 ಒಳಗಡೆ ಫ್ರೂಟ್ಸ್ ಎತ್ಕೊತೀನಿ. ಅದೆಲ್ಲ ಆದಮೇಲೆ ನನ್ನ ರೊಟೀನ್ ಈ ಥರ ಇರುತ್ತೆ. ಯಾವತ್ತೂ ಅಷ್ಟೇ, ನಾನು ಎಲ್ಲದಕ್ಕೂ ಇಂಪಾರ್ಟೆಂಟ್ ಕೊಡೋದಕ್ಕಿಂತ ನನ್ನ ಲೈಫಲ್ಲಿ ನಾನು ಜಾಸ್ತಿ ಇಂಪಾರ್ಟೆಂಟ್ ಕೊಡೋದು ಹೆಲ್ತ್ಗೆ. ಬಟ್ ಎಲ್ಲರೂ ಹೇಳ್ತಾರೆ, ನಾವು ಎಷ್ಟು ಇಂಪಾರ್ಟೆಂಟ್ ಕೊಟ್ರೇನು ಕಾಯಿಲೆ ಮಾತ್ರ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಬಟ್ ಅದು ನಾವು ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಚಿಕ್ಕದಾಗಿರೋಗೆ ಎಲ್ಲನೂ ಸ್ವಲ್ಪ ಕಾಪಾಡ್ಕೊಬೇಕಲ್ವಲ್ಲ, ಅದರಿಂದನೇ ಹೇಳ್ತಾ ಇರೋದು. ಹೌಸ್ ವೈಫ್ ಆದರೆ ಎಲ್ಲರೂ ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ. ಬಟ್ ನಾನು ಹೌಸ್ ವೈಫೇ. ಮುಂಚೆ ಎಲ್ಲನೂ ನಾನು ಕೇರ್ಲೆಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ನಾನು ಕೇರ್ಲೆಸ್ ಯಾವುದೂ ಮಾಡಲ್ಲ. ನನ್ನ ಹೆಲ್ತ್ ನಾನು ಚೆನ್ನಾಗಿ ನೋಡಿಕೊಂಡೆ ಆಮೇಲೆ ಎಲ್ಲರೂ ನಾನು ನೋಡೋಕ್ಕೆ ಹೋಗೋದು. ಫಸ್ಟ್ ನನ್ನ ಆರೈಕೆ ಮಾಡ್ಕೊತೀನಿ. ನನ್ನ ವೀಡಿಯೋದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.